ಸತ್ಯವೇದ ಗ್ರಂಥ ತಂದಿರುವವರೆಲ್ಲರೂ ಸಂದೇಶಕ್ಕೋಸ್ಕರವಾಗಿ ಸತ್ಯವೇದ ಗ್ರಂಥವನ್ನು ಈ ಹಗಲೊತ್ತಿನಲ್ಲಿ ತೆಗಿಬೇಕಾಗಿ ನಾನು ಅಪೇಕ್ಷಿಸ್ತೇನೆ. ಆಧಾರವಾಗಿ 1 ಕೊರಿಂಥದವರಿಗೆ ಬರೆದ ಪತ್ರಿಕೆ 10ನೇ ಅಧ್ಯಾಯ 13ನೇ ವಚನ ಸಿಕ್ಕದವರು ಆಮೇಲೆ ಹೇಳ್ರಿ. ಮನುಷ್ಯರು ಸಹಿಸಬಹುದಾದ ಶೋಧನೆಯ ಹೊರತು ಬೇರೆ ಯಾವುದು ನಿಮಗೆ ಸಂಭವಿಸಲಿಲ್ಲ. ದೇವರು ನಂಬಿಗಸ್ತನು, ನಿಮ್ಮ ಶಕ್ತಿಯನ್ನು ಮೀರುವ ಶೋಧನೆಯನ್ನು ನಿಮಗೆ ಬರಗೊಡಿಸದೆ ನೀವು ಅದನ್ನು ಸಹಿಸುವುದಕ್ಕೆ ಶಕ್ತರಾಗುವಂತೆ ಶೋಧನೆ ಆಗುತ್ತಲೇ ತಪ್ಪಿಸಿಕೊಳ್ಳುವ ಮಾರ್ಗವನ್ನು ಸಿದ್ಧ ಮಾಡುವೆನು. ಕರಗಳನ್ನೆತ್ತಿ ಗಟ್ಟಿಯಾಗಿ ಒಂದು ಆಮೇನ್ ಹೇಳ್ರಿ. ಈ ವಾಕ್ಯಕ್ಕಾಗಿ ಕುಳಿತುಕೊಳ್ಳ್ರಿ. ಎಲ್ಲರೂ ಅವರವರ ಸ್ಥಳಗಳಲ್ಲಿ ಕುಳಿತುಕೊಳ್ಳ್ರಿ. ಸತ್ಯವೇದ ಗ್ರಂಥ ಪರಾಜಯ ಹೊಂದಿದ ಗ್ರಂಥವಲ್ಲ, ಬರೀ ಪರಾಜಯ ಹೊಂದಿದವರನ್ನ ಚಿತ್ರೀಕರಿಸುವ ಗ್ರಂಥವೂ ಅಲ್ಲ. ಇದು ಜಯಶಾಲಿಗಳಿಗಿರುವ ಗ್ರಂಥ ಮತ್ತು ಕ್ರೈಸ್ತರು ಸೋತವರಲ್ಲ, ಜಯಿಸಿದವರು. ಕ್ರಿಸ್ತಿಯ ಜೀವಿತ ಸೋತು ಹೋಗುವ ಜೀವಿತವಲ್ಲ ಮತ್ತು ಹೇಗಾದರೂ ಓಡಿ ಮುಗಿಸುವ ಜೀವಿತವೂ ಅಲ್ಲ. ಈ ಜೀವಿತ ಸ್ಥಿರವಾಗಿ ತನ್ನನ್ನು ಕರೆದವನನ್ನು ಮೆಚ್ಚಿಸುವುದಕ್ಕೋಸ್ಕರ ಓಡುವ ಜೀವಿತವಾಗಿರುತ್ತೆ. ಪ್ರಿಯ ದೇವ ಮಕ್ಕಳೇ, ಈ ತಿಂಗಳಿಗೆ ದೇವರು ಕೊಟ್ಟಿರುವಂಥ ವಾಗ್ದಾನದ ಸಂದೇಶ ದ ಮಂತ್ ಆಫ್ ಟ್ರಯಾಂಪ್, ಜಯೋತ್ಸಾಹದ ತಿಂಗಳು ಎಂಬುದಾಗಿ. ಕಳೆದ 1ನೇ ತಾರೀಕು ಸುವಿಸ್ತಾರವಾಗಿ ಅನೇಕ ಕಾರ್ಯಗಳನ್ನು ನಾನು ಜಯೋತ್ಸಾಹದ ಕುರಿತು ಮಾತನಾಡಿದೆ. ನಮ್ಮ ಮೂಲ ವಾಕ್ಯ 2 ಕೊರಿಂಥದವರಿಗೆ ಬರೆದ ಪತ್ರಿಕೆ 2:14 ನಾನು ಆರಂಭಿಸಿದೆ. ಸಭೆಯಲ್ಲಿ ಈ ವಾಗ್ದಾನ ಕೇಳಿದವರು, ಆನ್ಲೈನ್ಗಳಲ್ಲಿ ವಾಗ್ದಾನ ಕೇಳಿದವರು ಅನೇಕ ಮಂದಿ ಇದ್ದೀರ. ನಾನು ಆ ಭಾಗದ ಕಡೆಗೆ ಹೋಗದೆ ನೇರವಾಗಿ ಅದರ ಸಬ್ ಟೈಟಲ್ನಲ್ಲಿ ಅದರ ಮತ್ತೊಂದು ಭಾಗದಲ್ಲಿ ನಾನು ಹೋಗಲಿಕ್ಕೆ ಬಯಸ್ತೀನಿ. ಟ್ರಯಂಫ್ ಓವರ್ ಟ್ರಬಲ್, ತೊಂದರೆಯ ಮೇಲೆ ವಿಜಯೋತ್ಸವ. ಸ್ತೋತ್ರ. ತೊಂದರೆಯ ಮೇಲೆ ವಿಜಯೋತ್ಸವ. ನನಗೆ ಈ ವಾಕ್ಯಗಳನ್ನು ಹೇಳುವಾಗ ಟ್ರಯಾಂಪ್ ಓವರ್ ಟ್ರಬಲ್, ತೊಂದರೆ ಇಲ್ಲದೆ ಇರುವ ಮನುಷ್ಯ ಯಾರೂ ಇಲ್ಲ. ತೊಂದರೆಯನ್ನು ಅಡ್ರೆಸ್ ಮಾಡಿ ತೊಂದರೆಗೆ ಒಳಗಾದ ಜನರನ್ನು ಜಯೋತ್ಸಾಹದ ಕಡೆಗೆ ನಡೆಸೋದಕ್ಕೆ ಪರಿಶುದ್ಧಾತ್ಮನು ಸದಾ ಸಿದ್ಧನಾಗಿದ್ದಾನೆ. ಆ ಸಿದ್ಧತೆಯ ಪರಿಣಾಮವಾಗಿ ನಾನು ಇವತ್ತು ನಿಮ್ಮೊಟ್ಟಿಗೆ ಸಂದೇಶವಾಗಿ ನಿಂತಿದ್ದೇನೆ. ಗಮನಿಸ್ರಿ. ಎ ಗಾಡ್ ಗಿವನ್ ಟ್ರಬಲ್ ವಾಸ್ ಡಿಸೈನ್ಡ್ ಟು ಬಿ ಮ್ಯಾನೇಜಬಲ್. ದೇವರು ಯಾರಿಗಾದರೂ ತೊಂದರೆಗಳನ್ನು ಅನುಮತಿ ಮಾಡಿದ್ರೆ ಅವುಗಳನ್ನು ಎದುರಿಸೋದಕ್ಕೆ ಬೇಕಾದಂಥ, ಅವುಗಳನ್ನು ಮೆಟ್ಟಿ ನಿಲ್ಲೋದಕ್ಕೆ ಬೇಕಾದ ಕೃಪೆಯನ್ನು ದೇವರು ನಿಮ್ಮ ಜೀವಿತದಲ್ಲಿ ಅಳವಡಿಸಿದ ಮೇಲೇನೆ ಆ ತೊಂದರೆಗೆ ಅನುಮತಿ ದೇವರು ಕೊಡೋದು. ನಮ್ಮಲ್ಲಿ ಅನೇಕರು ಹೇಳುವಂಥ ಒಂದು ಮಾತಿದೆ, ಕಷ್ಟ ಯಾರಿಗಿಲ್ಲ ಬಿಡ್ರಿ, ಕಷ್ಟ ಮನುಷ್ಯರಿಗಲ್ದಿರೆ ಮರಕ್ಕೆ ಬರುತ್ತಾ ಅಂತ. ಆದರೆ ವಿಶ್ವಾಸಿಗಳಿಗೆ ಇದು ಗೋಚರ ಆಗೋದು ಬಹಳ ತಡವಾಗಿ. ವಿಶ್ವಾಸಿಗಳು ಚೆನ್ನಾಗಿ ಅರ್ಥ ಮಾಡ್ಕೊಳ್ಬೇಕು, ಕಷ್ಟ ಇಲ್ಲದೆ ಇರುವ ಮನುಷ್ಯ ಇಲ್ಲ, ದುಃಖ ಇಲ್ಲದೆ ಇರುವ ಮನುಷ್ಯ ಇಲ್ಲ, ತೊಂದರೆ ಇಲ್ಲದೆ ಇರುವ ಮನುಷ್ಯ ಈ ಲೋಕದಲ್ಲಿ ಯಾರೂ ಇಲ್ಲ. ಆದರೆ ಈ ಕಷ್ಟಗಳು ಬಂದಾಗ, ತೊಂದರೆಗಳು ಬಂದಾಗ
ಪರಿಶೋಧನೆಗಳು ಬಂದಾಗ ಏನು ಮಾಡಬೇಕು? ಟ್ರಬಲ್, ತೊಂದರೆ. ಅದಕ್ಕೆ ಅನೇಕ ಕಾರ್ಯಗಳನ್ನು ಹೇಳ್ತಾರೆ. ಕಾಯಿಲೆ, ತೊಂದರೆಗಳು, ತರಲೆ, ಎಡವಟ್ಟು, ಕ್ಲೇಶ, ಭವನೆ, ಸಮಸ್ಯೆಗಳು, ತ್ರಾಸ, ಕಷ್ಟ, ಅಶಾಂತಿ, ಕಾಟ, ಆವಳಿ, ಸೋತ್ರ, ಪೇಚು, ಇದೆಲ್ಲ ಕನ್ನಡದ ಪದಗಳು. ಒಂದೇ ಒಂದು ತೊಂದರೆ ಅನ್ನೋ ಒಂದು ಪದ ಅಲ್ಲ. ಏನು ಕಾಟ ಕಣ್ರಿ, ಅದು ತೊಂದರೆನೇ. ಪೇಚಿಗೀಡಾದ್ರಿ, ಅದು ತೊಂದರೆನೇ. ಅಂದರೆ ಏನು? ತೊಂದರೆಗೀಡಾಗಿದ್ದಾರೆ ಅಂತ. ಏನು ಆವಲ್ರಿ ಅವ್ರದ್ದು, ಅದು ತೊಂದರೆನೇ. ಏನು ತರಲೆ ಮಾಡ್ತಾರ್ರಿ, ಅದು ತೊಂದರೆನೇ. ಎಷ್ಟು ಜೀವನದಲ್ಲಿ ಎಡವಟ್ಟು ಮಾಡ್ಕೊಂಡಿದ್ದಾರೆ ಅಂದರೆ ಅದು ತೊಂದರೆನೇ. ಇದೆಲ್ಲ ಪದಗಳು ತೊಂದರೆಗೆ ಕೊಡುವಂಥ ಪದಗಳು. ಆದರೆ ನಾವು ಓದಿದಂಥ ವಾಕ್ಯದಲ್ಲಿ ಅಪೊಸ್ತಲನಾದಂಥ ಪೌಲನು ಕೊರಿಂಥ ಸಭೆಗೆ ತನ್ನ ಪತ್ರಿಕೆಯನ್ನು ಬರೆಯುವಾಗ ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ದಾನೆ, ಮನುಷ್ಯರು ಸಹಿಸಬಹುದಾದ ಶೋಧನೆಯ ಹೊರತು ಬೇರೆ ಯಾವುದು ನಿಮಗೆ ಸಂಭವಿಸಲಿಲ್ಲ. ಯಾರಾದರೂ ಚಿಂತೆ ಮಾಡಿದರೆ ಇದನ್ನ, ಅಯ್ಯೋ ನಮಗಂತೂ ಇದು ನಮಗೆ ಬೇಕಾಗಿರೋಂಥ ತೊಂದರೆ ಅಲ್ಲಪ್ಪ, ಇದು ಯಾರಿಗೋ ಬರಬೇಕಾಗಿತ್ತು ಅಂತ ಯಾರು ಅತ್ತ ನೋಡಬೇಡ್ರಿ. ಮನುಷ್ಯರಿಗೆ ದೇವರು ಶೋಧನೆಯನ್ನು ಅನುಮತಿ ಕೊಟ್ಟಿರೋದಾದರೆ ದೇವರಿಗೆ ಗೊತ್ತು ಅದರ ಸಾಂದ್ರತೆ ಎಷ್ಟು, ಅದರ ತೀಕ್ಷ್ಣತೆ ಎಷ್ಟು, ಅದರ ಪ್ರಭಾವ ಎಷ್ಟು, ಅದರ ಅಂತ್ಯ ಯಾವ ರೀತಿಯಲ್ಲಿ ಆಗಿರುತ್ತೆ, ಅದರ ಮೇಲೆ ನನ್ನ ಜನ ಯಾವ ರೀತಿ ಜಯಶಾಲಿಗಳಾಗಿ ಅವರನ್ನ ಹೊರಗಡೆ ತರಬೇಕು ಅಂತ ನನ್ನ ದೇವರು ಚೆನ್ನಾಗಿ ಬಲ್ಲವನಾಗಿರ್ತಾನೆ. ಇನ್ನ ಕೀರ್ತನೆ 119 71ನೇ ವಚನ, ಕಷ್ಟಾನುಭವವು ಹಿತಕರವಾಯಿತು, ಅದರಿಂದಲೇ ನಿನ್ನ ನಿಬಂಧನೆಗಳನ್ನು ಕಲಿತೆನು. ಕೀರ್ತನೆಕಾರನ ಹೇಳ್ತಾನೆ, ನನಗೆ ಕಷ್ಟ ಬಂದಿದ್ದು ಒಳ್ಳೇದಾಯಿತು. ಸ್ತೋತ್ರ ಹೇಳಲಿಲ್ಲ ನೋಡ್ರಿ. ಕೀರ್ತನೆಕಾರನ ಸಂಗಡ ನಾವು ಎಷ್ಟು ಜನ ಹೇಳಲಿಕ್ಕೆ ಸಾಧ್ಯ? ಕಷ್ಟಾನುಭವವು ಹಿತಕರವಾಯಿತು. ಓ ಯಾರಪ್ಪ ಹಿಂಗೆ ಹೇಳ್ತಾರೆ? ಕಷ್ಟ ಬಂದರೆ ದುಃಖ, ಭಾರಿ ನಿರಾಶೆ, ನಿರುತ್ಸಾಹ ತಾಂಡವ ಆಡ್ತಾ ಇರ್ತಾನೆ ನಮ್ಮ ಮುಂದೆ. ಇಲ್ಲಿ ಕೀರ್ತನೆಕಾರನ ಹೇಳ್ತಾನೆ, ಕಷ್ಟಾನುಭವವು ಹಿತಕರವಾಯಿತು. ಯಾಕೆ? ಅದರಿಂದಲೇ ನಿನ್ನ ನಿಬಂಧನೆಗಳನ್ನು ಕಲಿತೆನು. ಇದರ ಒಳಗಡೆ ಅನೇಕರು ಇವತ್ತು ಇದರ ಒಳಗಡೆ ಕುಳಿತು ಸ್ತೋತ್ರ ಹೇಳೋದಕ್ಕೆ ಕಾರಣ, ಒಬ್ಬೊಬ್ಬರಿಗೂ ಒಂದೊಂದು ತೊಂದರೆಗಳಿತ್ತು, ಒಬ್ಬೊಬ್ಬರಿಗೂ ಒಂದೊಂದು ಪ್ರಯಾಸ ಇತ್ತು. ಕೆಲವರಿಗೆ ಹಣಕಾಸಿನ ಮುಗ್ಗಟ್ಟು, ಕೆಲವರಿಗೆ ಶಾರೀರಿಕವಾದ ಇಕ್ಕಟ್ಟು, ಕೆಲವರಿಗೆ ಮಾನಸಿಕವಾದಂಥ ಸಂಕಷ್ಟಗಳು, ಪ್ರಯಾಸಗಳು, ಒತ್ತಡಗಳು, ಜೀವಿತದ ಜಿಗುಪ್ಸೆಗಳು, ಇದೆಲ್ಲ ಬಂದದ್ದರಿಂದಲೇ ಕರ್ತನು ಯಾರು, ದೇವರ ವಾಕ್ಯ ಏನು, ಅದರ ನಿಬಂಧನೆಗಳೇನು, ದೇವರು ಯಾರು ಎಂದು ಅರ್ಥ ಮಾಡಿಕೊಳ್ಳೋದಿಕ್ಕೆ ದೇವರು ನಮಗೆ ಭಾಗ್ಯವನ್ನು ಕೊಟ್ಟನು. ಅಂಥವ್ರು ಯಾರಾದರೂ ಇದರ ಒಳಗಡೆ ಇರೋದಾದರೆ ಅವರು ಮಾತ್ರ ಗಟ್ಟಿಯಾಗಿ ಒಂದು ಸ್ತೋತ್ರ ಹೇಳಲೇ. ಅದು ಹಿತಕರವಾಯಿತು. ಎಲ್ಲ ಚೆನ್ನಾಗಿ ನಡೆದಿದ್ರೆ, ಎಲ್ಲ ಚೆನ್ನಾಗಿ ಕೂಡಿ ಬಂದಿದ್ರೆ ನೀವು ಯಾರಾದರೂ ಯೇಸು ಸ್ವಾಮಿನ ಅಂಗೀಕರಿಸ್ತಾ ಇದ್ರೇನ್ರಿ? ಅಂಗೀಕರಿಸ್ತಾ ಇದ್ರಾ? ಇಲ್ಲ, ನೀವು ಯಾವತ್ತೂ ಅಂಗೀಕರಿಸ್ತಾ ಇರಲಿಲ್ಲ. ಸ್ತೋತ್ರ. ಆವಾಗ ದರ್ಪನೂ ಇರೋದು, ಅಹಮ್ಮೂ ಇರೋದು, ಸುವಾರ್ಥ ಕೇಳುವಂಥ ತಾಳ್ಮೆನೂ ಇರಲ್ಲ. ಬೇಕಾದರೆ ಒಡೆದು ಬೈದು ಕಳಿಸ್ಬಿಡ್ತಿದ್ರಿ. ಪ್ರಯಾಸಗಳ ಮಧ್ಯದಲ್ಲಿ, ನಿಂದೆಗಳ ಮಧ್ಯದಲ್ಲಿ, ವೈದ್ಯಶಾಸ್ತ್ರವು ಸೋತು ಸುಣ್ಣವಾದಾಗ, ಸಮಾಧಾನ ಇಲ್ಲದೆ ಇದ್ದಾಗ, ಜೀವಿತದಲ್ಲಿ ಇನ್ನು ಬದುಕಿ ಪ್ರಯೋಜನ ಇಲ್ಲ ಎಂಬ ಜಿಗುಪ್ಸೆಗೆ ಒಳಗಾದಾಗ, ಆಗ ನಿನ್ನ ಬಳಿಯಲ್ಲಿ ನೀನರಿಯದೆ ಯಾರೋ ಸುವಾರ್ತಿಕರು ಬಂದರು, ಯಾರೋ ದೇವರ ವಾಕ್ಯವನ್ನು ಹೊತ್ಕೊಂಡು ಬಂದರು. ಎಲ್ಲಿಂದಲೋ ಒಂದು ವಾಕ್ಯ ನಿನ್ನ ಹೃದಯದಲ್ಲಿ ಸ್ಪರ್ಶಿಸಿತು. ಆ ವಾಕ್ಯದ ನಿಮಿತ್ತವಾಗಿ ನೀನು ದೇವರನ್ನ ಕಂಡುಕೊಂಡೆ. ಹಲ್ಲೆಲೂಯಾ. ಆ ಪ್ರಯಾಸ ಇದ್ದಿದ್ದರಿಂದ ಅದಕ್ಕೆ ಕೀರ್ತನಕಾರನ ಹೇಳ್ತಾನೆ,
ಕಷ್ಟಾನುಭವವು ನನಗೆ ಹಿತಕರವಾಯಿತು, ಆದ್ದರಿಂದಲೇ ನಿನ್ನ ನಿಬಂಧನೆಗಳನ್ನು ಕಲ್ತ್ಕೊಂಡೇನು. ನನಗೆ ಬಂದ ಪ್ರಯಾಸ ಅದು ಒಳ್ಳೆಯದಾಯಿತು, ಅದರಿಂದಲೇ ನಿನ್ನ ವಾಕ್ಯಕ್ಕೆ ನಾನು ವಿಧಿಯನಾದೆ, ನಿನ್ನ ಶಬ್ದಕ್ಕೆ ನಾನು ವಿಧಿಯನಾದೆ, ನನ್ನ ನಂಬಿಕೆಗೆ ಬರೋದಕ್ಕೆ ಸಾಧ್ಯವಾಯಿತು ಎಂದು ಹೇಳುವ ಕುಟುಂಬಗಳು, ವ್ಯಕ್ತಿಗಳು ಇದರ ಒಳಗಡೆ ಇರೋದಾದ್ರೆ ನೀವು ಮಾತ್ರ ಗಟ್ಟಿಯಾಗಿ ಒಂದು ಆಮೇನ್ ಹೇಳ್ರಿ. ಈ ತೊಂದರೆಗಳು ಬಂದಾಗ, trouble provides an opportunity to watch God bring good out of any situation. ಯಾವುದೇ ಪರಿಸ್ಥಿತಿಯಿಂದ ದೇವರು ಒಳ್ಳೆಯದನ್ನು ತರುವುದನ್ನು ವೀಕ್ಷಿಸಲು ತೊಂದರೆಯು ಒಂದು ಅವಕಾಶವನ್ನು ಒದಗಿಸ್ಕೊಡ್ತು. ಪರಿಸ್ಥಿತಿ ಎಷ್ಟೇ ಹದಗೆಟ್ಟು ಹೋಗಿದ್ರು ಈ ತೊಂದರೆ ನನ್ನ ದೇವರು ಅವುಗಳಿಂದ ಉತ್ತಮವಾದದ್ದನ್ನು, ಶ್ರೇಷ್ಠವಾದದ್ದನ್ನು, ಔಟ್ಕಮ್ ಹೊರಗಡೆ ತಂದಿದ್ದು ಅನ್ಯರ ಕಣ್ಣುಗಳಿಂದಲ್ಲ, ನನ್ನ ಕಣ್ಣಿಂದ ಕಾಣೋದಕ್ಕೆ ದೇವರು ಭಾಗ್ಯ ಕೊಟ್ಟನು ಎಂದು ನಂಬುವವರು ಮಾತ್ರ ಒಂದು ಆಮೇನ್ ಹೇಳ್ರಿ. Number 2, trouble provides an opportunity to learn valuable lesson from God. ತೊಂದರೆಯು ದೇವರಿಂದ ಅಮೂಲ್ಯವಾದ ಪಾಠಗಳನ್ನು ಕಲಿಯುವ ಅವಕಾಶವನ್ನು ಒದಗಿಸಿಕೊಡ್ತು. Trouble provides an opportunity to learn valuable lesson from God. ಕೆಲವರಿಗೆ ತೊಂದರೆ ಬಂದಾಗ ಸೋತೋಗ್ತಾರೆ, ಕೆಲವರಿಗೆ ತೊಂದರೆ ಬಂದಾಗ ನಿರಾಶೆಗೆ ಒಳಗಾಗ್ತಾರೆ, ಕೆಲವರಿಗೆ ತೊಂದರೆ ಬಂದಾಗ ಅವರು ಎಲ್ಲವನ್ನ ಕೈ ಚೆಲ್ಲಿ ಅವರ ರೀತಿನೇ ಚೇಂಜ್ ಆಗಿಬಿಡುತ್ತೆ, ಸ್ವಭಾವ ಚೇಂಜ್ ಆಗುತ್ತೆ, ನಡತೆ ಚೇಂಜ್ ಆಗುತ್ತೆ. ಬಟ್ ದೇವರ ವಾಕ್ಯ ಹೇಳುತ್ತೆ, ತೊಂದರೆ ಬಂದಾಗ, ಕೀರ್ತನೆಕಾರನ ಪರವಾಗಿ ನಾನು ಹೇಳ್ತಾ ಇದ್ದೀನಿ, ಅವನು ಹೇಳ್ದ ನನಗೆ ಕಷ್ಟಾನುಭವ ಹಿತಕರವಾಯಿತು ಅನ್ನೋ ಕಾರಣ ಏನು ಗೊತ್ತಾ? ಆದ್ದರಿಂದಲೇ ನಿನ್ನ ನಿಬಂಧನೆಗಳು ಕಳಿತನು. ಹಾಗಾದ್ರೆ ದೇವರು ಸಮಥಿಂಗ್ ಈಸ್ ಟೀಚಿಂಗ್. ತೊಂದರೆಗಳನ್ನು ಅನುಮತಿ ಮಾಡಿ ದೇವರು ನಿನ್ನ ಸುಮ್ಮನೆ ಇರೋದಿಲ್ಲ, ಅವನು ನಿನ್ನನ್ನು ಅನುಭವದಲ್ಲಿ ಕೆಲವೊಂದು ಕಾರ್ಯಗಳನ್ನು ಕಲಿಸ್ತಾ ಇದ್ದಾನೆ ಎಂದು ನಂಬುವವರು ಯಾರಾದರೂ ಇದರ ಒಳಗಡೆ ಇದ್ರೆ ಕೆಲವೊಂದು ಪಾಠವನ್ನು ನಾನು ಕಲಿತಾ ಇದ್ದೇನೆ, ತೊಂದರೆ ಬಂದಿದ್ದು ದೋಷ ಮಾಡೋಕ್ಕಲ್ಲ ಅಂತ ನಂಬೋರು ಒಂದು ಆಮೇನ್ ಹೇಳ್ರಿ. 2 ರೀತಿಯಲ್ಲಿ ನಿಮಗೆ ತೊಂದರೆ ಬರ್ಬೋದು. ಒಂದು ದೇವರಿಂದ, ಮತ್ತೊಂದು ಸೈತಾನನಿಂದ. ದೇವರಿಂದ ಬರುವ ತೊಂದರೆಗಳು ನಿನ್ನ ಒಳಗಡೆ ಇರುವ ಒಳ್ಳೆಯದನ್ನು ಹೊರಗಡೆ ತರೋದಿಕ್ಕೆ, ದೇವರ ಮಹತ್ ಕಾರ್ಯಗಳನ್ನು ನಿನಗೆ ತೋರಿಸೋದಿಕ್ಕೆ. ದೇವರಿಂದ ಬರುವ ತೊಂದರೆಗಳು ನಿನ್ನನ್ನು ಉದ್ಧಾರ ಮಾಡೋದಿಕ್ಕೆ, ಪ್ರಮೋಷನ್ ಕೊಡೋದಿಕ್ಕೆ. ಸ್ತೋತ್ರ. ಆದರೆ ಸೈತಾನನಿಂದ ಬರುವ ತೊಂದರೆಗಳು ನಿನ್ನನ್ನು ಹಾಳು ಮಾಡೋದಿಕ್ಕೆ, ನಿನ್ನನ್ನು ಕೊಲ್ಲುವುದಕ್ಕೆ, ನಿನ್ನನ್ನು ನಾಶ ಮಾಡುವುದಕ್ಕಾಗಿರ್ತದೆ. ಒಪ್ಪೋರು ಮಾತ್ರ ಗಟ್ಟಿಯಾಗೊಂದು ಆಮೇನ್ ಹೇಳ್ರಿ. ಒಪ್ಪೋರು ಮಾತ್ರ ಗಟ್ಟಿಯಾಗೊಂದು ಆಮೇನ್ ಹೇಳ್ರಿ. ಆಮೇನ್, ಆಮೇನ್. Number 3, trouble, it provides an opportunity to draw closer to God. Beautiful. ತೊಂದರೆಯು ನಿನ್ನ ದೇವರಿಗೆ ಹತ್ತಿರವಾಗಲು, ತೊಂದರೆಯು ನಿನಗೂ ದೇವರಿಗಿರುವ ಬಾಂಧವ್ಯವನ್ನ ಹತ್ತಿರವಾಗಲು ಒಂದು ಅವಕಾಶವನ್ನು ಒದಗಿಸ್ಕೊಡ್ತಾ ಇದೆ. ಆಮೇಲೆ ಈಗ ಹೇಳ್ರಿ, ತೊಂದರೆ ಬೇಕಾ ಬೇಡವಾ ಅಂತ? ಬೇಕು ಅಂತ ಸುಮ್ಮನೆ ನನ್ನ ಮುಂದೆ ಹೇಳಿದ್ರಿ, ಮನಸ್ಸಲ್ಲಿ ಏನೋ ಹೇಳಿದ್ವಿ ಪಾಸ್ಟ್ರೆ, ದೇವರೇ ಹಂಗೇನಾದ್ರು ಕೊಟ್ಟಿಗಿಟ್ಬಿಟ್ಟಿಯಪ್ಪ, ಇರೋದು ಸಹಿಸ್ಕೊಳಕ್ಕೆ ಆಗ್ತಾ ಇಲ್ಲ. ನಿನ್ನ ಯಾರೋ ನನಗೊಂದು ವಿಡಿಯೋ ಕಳಿಸಿದ್ರು. ಸ್ತೋತ್ರ.
ನಾನು ಆ ವಿಡಿಯೋ ನೋಡಿದೆ, ಒಂದು ಕ್ಲಿಪ್, ಅದು ವಿಡಿಯೋ ಕ್ಲಿಪ್ಪು. ಆ ವಿಡಿಯೋ ಕ್ಲಿಪ್ನಲ್ಲಿ ಒಂದು ಗಂಡ ಫಸ್ಟು ಹೆಂಡ್ತಿನ, ಅವನಿಗೊಂದು 6-7 ಮಕ್ಕಳಿದ್ರು, ಒಂದೊಂದಾಗಿ ತಗೊಂಬಂದು ಬಾಗಿಲಿಂದ ಹೊರಗಡೆ ಹಾಕ್ಬಿಟ್ಟು ಬಾಗಿಲು ಹಾಕ್ದ. ಆಮೇಲೆ ಅಲ್ಲಿ ಮೇಲೆ ಬರೆದಿದ್ದಾರೆ, ಡಾಕ್ಟ್ರು ಅವನಿಗೆ ಹೇಳಿದ್ರಂತೆ, ಇನ್ನು ಜೀವನದಲ್ಲಿರುವ ಎಲ್ಲ ಒತ್ತಡಗಳನ್ನು ಹೊರಗಡೆ ಹಾಕುವಂತ. ಅದಕ್ಕೆ ಅವನ ಹೆಂಡತಿ ಮಕ್ಕಳನ್ನೆಲ್ಲ ತಗೊಂಡು ಹೊರಗಡೆ ಹಾಕಿ ಬಾಗಿಲು ಹಾಕಿದ. ಜೀವನದಲ್ಲಿ ಒತ್ತಡ. ಈ ಲೋಕದಲ್ಲಿ ಇನ್ನೊಬ್ಬ ಅವಾಗವಾಗ ಕಿಚನ್ಗೆ ಹೋಗಿ ಸಕ್ಕರೆ ಡಬ್ಬ ತೆಗೆದ್ಬಿಟ್ಟು ನೋಡ್ಬಿಟ್ಟು ಬರ್ತಾ ಇದ್ನಂತೆ. ಹೆಂಡ್ತಿಗೆ ಆಶ್ಚರ್ಯ ಆಯ್ತಂತೆ, ಯಾಕೆ ಇವರು ಅವಾಗವಾಗ ಕಿಚನ್ಗೆ ಹೋಗ್ತಾರೆ, ನೋಡಿದ್ರೆ ಅವಾಗವಾಗ ಹೋಗಿ ಸಕ್ಕರೆ ಡಬ್ಬ ತೆಗೆದುಬಿಟ್ಟು ಮುಚ್ಚಳ ಹಾಕ್ಬಿಟ್ಟು ತಿರ್ಗಾ ಬರ್ತಾರಂತೆ. ಯಾಕೆ ಅಂತ ಹೆಂಡ್ತಿ ಕೇಳಿದ್ರಂತೆ ಗಂಡನಿಗೆ, ರೀ ಏನು ಮಾಡ್ತಾ ಇದ್ದೀರಾ, ಅವಾಗವಾಗ ಕಿಚನ್ಗೆ ಹೋಗಿ ಯಾಕೆ ಸಕ್ಕರೆ ಡಬ್ಬ ತೆಗೆದು ನೋಡ್ಬಿಟ್ಟು ಬರ್ತಾ ಇದ್ದೀರಾ? ಡಾಕ್ಟ್ರು ಹೇಳಿದ್ರು, ರೆಗ್ಯುಲರಾಗಿ ಶುಗರ್ ಚೆಕಪ್ ಮಾಡ್ತಾ ಇರೋ ಅಂತ. ಅದಕ್ಕೆ ಅವನು ಚೆಕಪ್ ಮಾಡ್ತಾ ಇದ್ನಂತೆ. ಕೆಲವೊಮ್ಮೆ ನಾವುಗಳು ಹೇಳೋದೇನು, ನೀವುಗಳು ಅರ್ಥ ಮಾಡ್ಕೊಳ್ಳೋದು ಏನು ಎನ್ನೋದು ಸ್ವಲ್ಪ ನಮಗೂ ಒಂದು ರೀತಿಯಲ್ಲಿ ಸಕ್ಕರೆ ಡಬ್ಬ ತೆಗೆದ ಒಂಥರ ಅನಿಸುತ್ತೆ. ಡಾಕ್ಟ್ರು ಹೇಳಿದ್ದು ಅವನ ಶರೀರದಲ್ಲಿರುವ ಡಯಾಬಿಟಿಕ್ಸ್ನ ಪರೀಕ್ಷೆ ಮಾಡುವಂತ, ಕಿಚನ್ನಲ್ಲಿರುವ ಸಕ್ಕರೆ ಡಬ್ಬ ಮಾಡುವಂತ ಅಲ್ಲ. ಕೆಲವೊಮ್ಮೆ ಗೌರವಯುತವಾದ ಉತ್ತಮವಾದ ಕಾರ್ಯವನ್ನು ಸಭೆಯಲ್ಲಿ ಬೋಧಕರು ತಿಳಿಸುವಾಗ ಅದನ್ನು ವ್ಯತಿರಿಕ್ತವಾಗಿ ಬೇರೆ ಆ್ಯಂಗಲಲ್ಲಿ ಚಿಂತೆ ಮಾಡಿ ಬೇರೆ ರೀತಿಯಲ್ಲಿ ಹೋದರೆ ಆಯ್ಸು ಯಾರಿಗೆ ಜಾಸ್ತಿ ಅನ್ನೋದನ್ನು ಸಕ್ಕರೆ ಡಬ್ಬ ಓಪನ್ ಮಾಡಿದವನಿಗೆ ಗೊತ್ತಾಗಬೇಕು. ಆಮೇಲೆ 3 ಕಾರ್ಯಗಳನ್ನು ನಾನು ಹೇಳಿದೆ. ನಿಮ್ಮ ಯಾವುದೇ ಪರಿಸ್ಥಿತಿಯಿಂದ ದೇವರು ಒಳ್ಳೆಯದನ್ನು ತರುವುದನ್ನು ನೀವು ಕಾಣತಕ್ಕಂತೆ ತೊಂದರೆಗಳು ನಿಮಗೊಂದು ಅವಕಾಶ ಒದಗಿಸಿಕೊಡುತ್ತೆ. 2, ತೊಂದರೆಯು ದೇವರಿಂದ ಅಮೂಲ್ಯವಾದ ಪಾಠಗಳನ್ನು ನಿಮಗೆ ಕಲಿತುಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಡುತ್ತೆ. 3, ತೊಂದರೆಯು ನಿಮ್ಮನ್ನು ದೇವರಿಗೆ ಹತ್ತಿರವಾಗೋದಕ್ಕೆ ಒಂದು ಅವಕಾಶ ಮಾಡಿಕೊಡುತ್ತೆ. ಆಮೇಲೆ ನಾನು ಇಕ್ಕಟ್ಟಿನಲ್ಲಿರುವಾಗ ನಾನು ಯೆಹೋವನಿಗೆ ಮೊರೆ ಇಟ್ಟನು. When you are in the trouble, you must call upon his name. ಇಕ್ಕಟ್ಟಿನಲ್ಲಿ ಇರುವಾಗ ಕೆಲವರ ಇಕ್ಕಟ್ಟು ಅವರ ಜೀವನದಲ್ಲಿ ಅವರು ಪ್ರಾರ್ಥನೆ ಮೂಲಕ ಅದನ್ನು ಓವರ್ಕಮ್ ಮಾಡೋದಿಲ್ಲ. ಸ್ವಂತ ಬುದ್ಧಿಯಲ್ಲಿ ಅವುಗಳನ್ನು ಮೆಟ್ಟೋದಕ್ಕೆ, ಅದನ್ನು ಜಯಿಸೋಕೆ ನೋಡ್ತಾರೆ. ಯು ವಿಲ್ ಡಿಫೀಟ್, ನೀನು ಸೋಲ್ತೀಯ. ಮನುಷ್ಯನ ಎಲ್ಲ ಪ್ರಯತ್ನಕ್ಕೂ ಒಂದು ಅಂತ್ಯ ಇದೆ. ಆದರೆ ದೇವರು ಒಂದು ಸತಿ ಆರಂಭ ಮಾಡಿದ್ರೆ ಅವನೇ ಆಲ್ಫಾ, ಅವನೇ ಒಮೇಗಾ. ಅವನ ಆರಂಭಿಸದನ್ನ ಅವನೇ ಪೂರೈಸುವಂತನಾಗಿರ್ತಾನೆ. ಇನ್ನು ಯಾಕೋಬನ ಪತ್ರಿಕೆ, ನನ್ನ ವಿಷಯ ತೊಂದರೆಯ ಮೇಲೆ ವಿಜಯೋತ್ಸವ. ಯಾಕೋಬನ ಪತ್ರಿಕೆ 1:12. ಕಷ್ಟವನ್ನು ಸಹಿಸಿಕೊಳ್ಳುವವನು ಧನ್ಯನು, ಅವನು ಪರಿಶೋಧಿತನಾದ ಮೇಲೆ ಜೀವ ಎಂಬ ಜಯಮಾಲೆಯನ್ನ ಹೊಂದುವನು. ಸ್ವಾಮಿಯು ತನ್ನನ್ನು ಪ್ರೀತಿಸುವವರಿಗೆ ಇದನ್ನ ವಾಗ್ದಾನ ಮಾಡಿದ್ದಾನೆ. ಯಾರಿಗೆ ವಾಗ್ದಾನ ಮಾಡಿರೋದು? ಯಾರಿಗೆ ವಾಗ್ದಾನ ಮಾಡಿರೋದು? ತನ್ನನ್ನು
ತನ್ನನ್ನು ಗಟ್ಟಿಯಾಗಿ ಯಾರಾದರೂ ಇದರ ಒಳಗಡೆ ಯೇಸುವನ್ನು ಪ್ರೀತಿಸುವವರು ಯಾರಾದರೂ ಇರೋದಾದರೆ ನಿಮಗಿರುವ ವಾಗ್ದಾನ ಏನು ಗೊತ್ತಾ? ನಿಮಗಿರೋ ವಾಗ್ದಾನ ಏನು ಗೊತ್ತಾ? ಜೀವ ಎಂಬ ಜಯಮಾಲೆ, ಜೀವ ಎಂಬ ಜಯಮಾಲೆ. ದೀಕ್ಷಾಸ್ನಾನ ಹೊಂದುವಾಗ ನಾವೊಂದು ಮಾತು ಹೇಳ್ತೇವೆ, ಕಡೆಯವರೆಗೂ ನಂಬಿಗಸ್ತರಾಗಿರೋದಾದ್ರೆ ನೀನು ಜೀವ ಎಂಬ ಜಯಮಾಲೆಯನ್ನ ಹೊಂದುವೆ. ನೌ ಡೇಸ್, ಇವತ್ತಿನ ದಿವಸಗಳಲ್ಲಿ ದೇ ಆರ್ ನಾಟ್ ಬಾದರ್ ಅಬೌಟ್ ಕೆಲವರಿಗೆ ಅದರ ಅರಿವೇ ಇಲ್ಲ. ಜೀವ ಎಂಬ ಜಯಮಾಲೆ ಅನ್ನೋದೇ ಅರಿವೇ ಇಲ್ಲ. ಹೇ ಕಮ್ ಆನ್, ನಾನು ಸಭೆಗೆ ಹೋಗ್ತಾ ಇದ್ದೀನಿ, ಅಟೆಂಡೆನ್ಸ್ ಆಗ್ತಾ ಇದ್ದೀನಿ, ನಾನು ಅದು ಮಾಡ್ತಿದ್ದೀನಿ, ಇದು ಮಾಡ್ತಾ ಇದ್ದೀನಿ, ದಾನ ಮಾಡ್ತಿದ್ದೀನಿ, ಧರ್ಮ ಮಾಡ್ತಾ ಇದ್ದೀನಿ, ತೈತ್ ಕೊಡ್ತಾ ಇದ್ದೀನಿ. ಸರ್, ನಿನ್ನ ಜೀವ ಎಂಬ ಜಯಮಾಲೆಯನ್ನ ನಾಶ ಮಾಡ್ಕೊಳ್ಬೇಡ. ಪ್ರಮಾಣದಲ್ಲಿ ನಿಲ್ಲಬೇಕು. ಸತ್ಯವೇದ ಗ್ರಂಥ ಹೇಳುತ್ತೆ, ಕಷ್ಟವನ್ನ ಸಹಿಸಿಕೊಳ್ಳುವವನು ಧನ್ಯನು. ಕಷ್ಟವನ್ನ ಸಹಿಸಿಕೊಳ್ಳುವವನು ಧನ್ಯನು. ಯಾರು ಧನ್ಯರು? ಕ್ರಿಸ್ತನ ನಿಮಿತ್ತ ಕಷ್ಟಕ್ಕೆ ಒಳಗಾಗುವವರು, ದೇವ ನಾಮದ ನಿಮಿತ್ತ ನಿಂದೆಗಳನ್ನು ಕೇಳುವವರು, ದೇವ ನಾಮದ ಹೆಸರಿನಲ್ಲಿ ಅವಮಾನಕ್ಕೆ ಒಳಗಾಗುವವರು, ದೇವ ನಾಮದ ಹೆಸರಿನಲ್ಲಿ ಇಕ್ಕಟ್ಟುಗಳಿಗೆ ಪ್ರಯಾಸಗಳಿಗೆ ಹಾದು ಹೋಗುವವರು, ಲೋಕದ ವ್ಯವಹಾರಗಳಲ್ಲಿ ಸಿಕ್ಕಾಕಿಕೊಳ್ಳದೆ ತನ್ನನ್ನು ಕರೆದವನನ್ನ ಮೆಚ್ಚಿಸುವುದಕ್ಕಾಗಿ ಓಡುವ ಒಂದು ಗುಂಪಿನ ಜನ, ಅವರ ಕುರಿತು ಹೇಳುವ ಮಾತು ಅವರು ಧನ್ಯರು ಎಂಬುದಾಗಿ. ಆಮೇನ್. ನಮ್ಮ ಎಲ್ಲರ ಜೀವನದಲ್ಲೂ ತಗ್ಗು ಗುಂಡಿಗಳು ನಿಶ್ಚಯವಾಗ್ಲೂ ಇದೆ. ಕೆಲವೊಮ್ಮೆ ನೀವು ಎಷ್ಟು ಕಾಲ ಬದುಕ್ತೀರ ಅಂತ ಹೇಳಕ್ಕಾಗಲ್ಲ. ಕೆಲವರು 120 ನಂತರ ಇದ್ರೆ, ಇನ್ನು ಕೆಲವರು 70 80 ಅಂದರೆ ಸಾಕು ಅಂತಾರೆ. ಅದು ಅವ್ರಿಗೆ ಬಿಟ್ಟಿದ್ದು. ನಂಬಿಕೆ. ನಾನು ನಂಬ್ತೀನಿ 120 ವರ್ಷ ಬದುಕಿರ್ತೀನಿ ಅಂತ. ನಂಬಿಕೆ, ತೀರ್ಮಾನ ತಂದೆಯಾದ ದೇವ್ರ ಕೈಯಲ್ಲಿದೆ. ಇವತ್ತು ವಾಪಸ್ ಬಾ ಅಂದರೆ ನಾನು ಹೋಗ್ಲೇಬೇಕು. ಅಯ್ಯೋ ಪಾಸ್ಟರ್ ಹೇಳಿದ್ರಲ್ಲ 120 ಅಂದ್ಬಿಟ್ಟು ಕಾಯ್ತಾ ಇದ್ದಾರೆ, ನಡೆಯಲ್ಲ. ಅದು ನನ್ನ ನಂಬಿಕೆ. ನಿಮ್ಮ ನಂಬಿಕೆ ಏನಿದೆ ಗೊತ್ತಿಲ್ಲ. ಸಾಕು ಬಿಡಪ್ಪ ಈ ಜೀವನ. ಕೆಲವರು ಅರ್ಧಕ್ಕೆ ಮುಟುಕುಗೊಳಿಸ್ಕೊಂಡು ಹೋಗ್ಬಿಡ್ತಾರೆ ನೋಡ್ರಿ. SSLC ಫೇಲ್ ಆಗ್ಬಿಟ್ರೆ ಕೊಟ್ಟಕ್, PUC ಫೇಲ್ ಆಗ್ಬಿಟ್ರೆ ಗೊಟ್ಟಕ್, ಸೋತ್ರ ಸಾಕು ಈ ಜೀವನ. ಏನಾದರೂ ಸಣ್ಣ ಇಕ್ಕಟ್ಟು ಬಂದರೆ ಸಾಕು ಜೀವನ. ದಯವಿಟ್ಟು ಗಮನಿಸಿ, ಈ ಜೀವಿತದಲ್ಲಿ ಎಷ್ಟು ವರ್ಷ ಬದುಕಿರ್ತೀರೋ ಆ ಜೀವನದಲ್ಲಿ ಏರು ತಗ್ಗುಗಳು, ತಗ್ಗು ಗುಂಡಿಗಳು ನಿಮ್ಮ ಜೀವನದಲ್ಲಿ ಇದೆ. ಲೈಫ್ ಫುಲ್ ಆಫ್ ಟ್ರಬಲ್ಸ್, ಅನೇಕ ವಿಧವಾದಂಥ ತೊಂದರೆಗಳಿಂದ ತುಂಬಿರುತ್ತೆ. ಆದರೆ ತೊಂದರೆ ಅಂತ ಹೇಳಿ ತೊಂದರೆ ಒಳಗಡೆ ಬಿದ್ದು ನಾನು ಅಲ್ಲೇ ಸಾಯೋದಿಲ್ಲ, ನಾನು ತೊಂದರೆಗಳನ್ನು ಮೆಟ್ಟಿ ಜಯೋತ್ಸಾಹದೊಡನೆ ಹೊರಗಡೆ ಬರ್ತೀನಿ ಎನ್ನುವವರು ಮಾತ್ರ ಶಬ್ದ ತೆಗೆದು ದೇವರಿಗೆ ಮಹಿಮೆ ಕೊಡ್ರಿ. ಶಬ್ದ ತೆಗೆದು ದೇವರಿಗೆ ಮಹಿಮೆ ಕೊಡ್ರಿ. ನನ್ನ ಕುಟುಂಬ ಹೊರಗಡೆ ಬರುತ್ತೆ, ನಾನು ಹೊರಗಡೆ ಬರ್ತೇನೆ. ನಾವು ಜಯೋತ್ಸಾಹವನ್ನು ಕೊಂಡಾಡ್ತೇವೆ. ಸೈತಾನನ ಕೈಯಲ್ಲಿ ಕಟ್ಟಾಕೊಂಡು ನಾನು ಹೊರಗಡೆ ಬರ್ತೀನಿ ಆದರೆ ನೀನು ಆಯುಸಲ್ಲಿ ಬರಲ್ಲ. ಆಯುಸಲ್ಲಿ ಬರಲ್ಲ. ಸೈತಾನನ ಕೆಲಸಗಳನ್ನು ಲಯ ಮಾಡಿ ನೀನು ಜಯೋತ್ಸಾಹದೊಡನೆ ಹೊರಗಡೆ ಬರಬೇಕು. ಹಿಬ್ರಿಯರಿಗೆ ಬರೆದ ಪತ್ರಿಕೆ, ನಾನು ಇನ್ನು ನನ್ನ ಸಂದೇಶದ ಪೀಠಿಕೆ ಆಗ್ತಾ ಇದ್ದೀನಿ. 10ನೇ ಅಧ್ಯಾಯ 33ನೇ ವಚನ. ಕೆಲವು ಸಾರಿ ನೀವು ನಿಂದೆಗಳನ್ನು, ಸಂಕಟಗಳನ್ನು ಅನುಭವಿಸಿ ಹಾಸ್ಯಕ್ಕೆ ಗುರಿಯಾಗಿದ್ರಿ. ಏನು ಗುರಿಯಾದ್ರಿ?
ಹಾಸ್ಯಕ್ಕೆ ಗುರಿಯಾದ್ರಿ. ಕೆಲವು ಸಾರಿ ಅಂಥವುಗಳನ್ನು ಅನುಭವಿಸುವುದರಲ್ಲಿ ಸೇರಿದವರಾಗಿದ್ದು ಕಷ್ಟಾನುಭವಿಗಳಾದಿರಿ. ನನಗೆ ಅರ್ಥ ಆಗಲಿಲ್ಲ ಪದ ನೋಡ್ರಿ, ಸ್ವಲ್ಪ ಬಿಡಿಸಿ. ಸ್ವಲ್ಪ ಈ ಕಷ್ಟ ನಿಮಗೆ ಕೆಲವೊಂದು ಅನುಭವಗಳನ್ನು ತರುತ್ತೆ ಅಂತ. ಕೆಲವು ಸಾರಿ ನೀವು ನಿಂದೆಗಳನ್ನು, ಸಂಕಟಗಳನ್ನು ಅನುಭವಿಸಿ ಪರಿಹಾಸ್ಯಕ್ಕೆ ಗುರಿಯಾದ್ರಿ. ಕೆಲವು ಸಾರಿ ಅಂಥವುಗಳನ್ನು ಅನುಭವಿಸುವುದರಲ್ಲಿ ಸೇರಿದವರಾಗಿದ್ದು ಕಷ್ಟಾನುಭವಿಗಳಾದ್ರಿ. ನಿಮಗೆ ಅನುಭವ ತರ್ತಾ ಇದೆ ಅಂತ. ಎವ್ರಿ ಟ್ರಬಲ್ಸ್ ಟೀಚ್ ಯು ಎ ಲೆಸನ್. ಪ್ರತಿಯೊಂದು ತೊಂದರೆಯು ಅದರಲ್ಲಿ ನೀನು ಪಾಠ ಕಲಿಬೇಕು. ಸ್ತೋತ್ರ ಬರಲಿಲ್ಲ. ನಾವು ಓದಂಥ ವಾಕ್ಯದಲ್ಲಿ ಬಹಳ ಅರ್ಥ ಇದೆ. ಪರಿಶೋಧನೆ ದೇವರು ಅನುಮತಿ ಕೊಡಕ್ಕೆ ಮುಂಚೆ ಅದರಿಂದ ತಪ್ಪಿಸ್ಕೊಳ್ಳೋ ಮಾರ್ಗವನ್ನು ಸಿದ್ಧ ಮಾಡಿ ಅವನ ಪರಿಶೋಧನೆಯನ್ನು ಅನುಮತಿ ಮಾಡ್ತಾನೆ. ದಟ್ ಮೀನ್ಸ್ ನೀನು ಅದನ್ನು ಓವರ್ಕಮ್ ಮಾಡತಕ್ಕಂತೆ, ಜಯಶಾಲಿಯಾಗಿ ಹೊರಗಡೆ ಬರತಕ್ಕಂತೆ ದೇವರು ನಿನಗೆ ಅದಕ್ಕೆ ಬೇಕಾದ ಕೃಪೆಯನ್ನು ಕೊಡ್ತಾ ಇದ್ದಾನೆ. ಆದರೆ ಇವುಗಳಿಂದ ಕೀರ್ತನೆಕಾರನ ಹೇಳ್ತಾನೆ, ನನ್ನ ನಿಬಂಧನೆಗಳನ್ನು ಕಲಿತೆನು ಅಂತ. ದಟ್ ಮೀನ್ಸ್ ಎವ್ರಿ ಟ್ರಬಲ್ಸ್ ವಿಲ್ ಟೀಚ್ ಯು ಎ ಲೆಸನ್. ನಿನಗೊಂದು ಪಾಠ ಕಲಿಸುತ್ತೆ. ಸ್ತೋತ್ರ. ರೋಮಾಪುರದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯವನ್ನು ಓದುವಾಗ 3ನೇ ವಾಕ್ಯದಿಂದ ಅಂತ ಕಾಣುತ್ತೆ, ಉಪದ್ರವದಿಂದ ತಾಳ್ಮೆ ಹುಟ್ಟುತ್ತೆ, ತಾಳ್ಮೆಯಿಂದ ಅನುಭವ ಸಿದ್ಧಿ ಹುಟ್ಟುತ್ತೆ, ಅನುಭವ ಸಿದ್ಧಿಯಿಂದ ನಿರೀಕ್ಷಣವು ಉಂಟಾಗುತ್ತೆ. ಪ್ರೈಸ್ ಗಾಡ್. persecution, patience, experience, and then comes hope. Every problem, some people, they get involved with the problem.